ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡೋಣ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ 100% ಎಲ್ರಿಗೂ ಮ್ಯಾಚ್ ಆಗಬೇಕು ಅಂತಾನೇ ಇಲ್ಲ. ಹಾಗಾಗಿ ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನು ನಡೀತಾ ಇದೆ, ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಹತ್ರ ಬರಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ನೀವೇನಾದರೂ ದೂರ ಆಗಿದ್ರೆ, ಈ ರಿಲೇಷನ್ಶಿಪ್ಪಿಂದ ಡಿಸ್ಟೆನ್ಸಲ್ಲಿ ಇದ್ದರೆ ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆದರೆ ಯಾವುದೋ ಒಂದು ರೀಸನ್ನಿಂದ, ಡೆಸ್ಟಿನಿ ಅಥವಾ ಸಿಚುವೇಶನ್ ಕಾರಣದಿಂದ ಮತ್ತೆ ನೀವಿಬ್ಬರು ದೂರ ಆಗ್ತಾ ಇದ್ದೀರಾ ಅಥವಾ ಡಿಸ್ಟೆನ್ಸ್ ಅನ್ನೋದು ನಿಮ್ಮಿಬ್ಬರಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಕೆಲವೊಮ್ಮೆ ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ಅನ್ನೋದು ಆಗುತ್ತೆ, ತುಂಬ ಚೆನ್ನಾಗಿ ಕಮ್ಯುನಿಕೇಷನ್ ಅನ್ನೋದು ಆಗಬಹುದು. ಕೆಲವೊಮ್ಮೆ ನೀವು ಇಬ್ಬರು ಕೂಡ ಸಂಪೂರ್ಣ ಸೈಲೆನ್ಸ್ ಆಗ್ಬೋದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಒಂದು ಟೈಮ್ನಲ್ಲಿ ಹಾರ್ಟ್ ಟು ಹಾರ್ಟ್ ಕಾನ್ವರ್ಜೇಷನ್ ಆಗುತ್ತೆ, ಮತ್ತೆ ಸ್ವಲ್ಪ ದಿನಕ್ಕೆ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಅಥವಾ ಯಾವುದಾದ್ರೂ ಒಂದು ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ಯಾವುದೇ ರೀತಿಯಿಂದಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇಲ್ಲ ಅಥವಾ ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಅವರು ಬ್ಲೇಮ್ ಮಾಡ್ತಾ ಇರೋದು ಡೆಸ್ಟಿನಿಯನ್ನು, ಫೇಟನ್ನು, ಲಕ್ಕನ್ನು ಅವರು ಬ್ಲೇಮ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಯಾಕೆ ಒಂದಾಗೋಕ್ಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಅವರ ಮನಸ್ಸಿನಲ್ಲಿ ತುಂಬ ಸಲ ಬಂದಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಈ ಪರ್ಸನ್ ನಿಮ್ಮಲ್ಲಿ ಏನೋ ಒಂದು ನ್ಯೂ ಅನ್ನೋದನ್ನು ನೋಟಿಸ್ ಮಾಡ್ತಾ ಇದ್ದಾರೆ. ಅದು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರಬಹುದು, ನಿಮ್ಮ ಆ್ಯಟಿಟ್ಯೂಡಲ್ಲಿ ಚೇಂಜ್ ಆಗಿರ್ಬೋದು, ನಿಮ್ಮ ಬಿಹೇವಿಯರಲ್ಲಿ ನೀವು ಕಾಮ್ ಆಗಿರ್ಬೋದು, ಚೇಂಜ್ ಆಗಿರ್ಬೋದು, ನಿಮ್ಮ ಹೇರ್ ಸ್ಟೈಲ್ ಚೇಂಜ್ ಆಗಿರ್ಬೋದು, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಜಾಸ್ತಿ ಆಗಿರಬಹುದು, ಅದರಲ್ಲಿ ಏನಾದರೂ ಚೇಂಜಸ್ಸನ್ನು ನೋಡ್ತಾ ಇರ್ಬೋದು. ಒಟ್ಟಿನಲ್ಲಿ ಈ ಪರ್ಸನ್ಗೆ ನೀವು ಟ್ರಾನ್ಸ್ಫಾರ್ಮ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಯಾವುದೋ ಒಂದು ರೀತಿಯಲ್ಲಿ ನ್ಯೂ ಆಗಿ ನೀವು ಕಾಣಿಸ್ತಾ ಇದ್ದೀರಾ. ಅಂದರೆ ನೀವು ಮೊದಲು ಹೀಗೆ ಇರಲಿಲ್ಲ, ಏನೋ ಚೇಂಜ್ ಆಗಿದೆ ಅಂತ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮಿಬ್ಬರಲ್ಲಿ ಲವ್ ಇಂಟ್ರೆಸ್ಟ್ ಡೆಫಿನೆಟ್ಲಿ ಇದೆ ಅಂತ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಪಕ್ಕದಲ್ಲೇ ಇರಬೇಕು, ನಿಮ್ಮನ್ನು ಸರ್ಪ್ರೈಸ್ ಆಗಿ ಮೀಟ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ರೊಮ್ಯಾಂಟಿಕ್ ಆಗಿ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ನಿಮ್ಮ ಬಗ್ಗೆ ನೆನಪು ಮಾಡ್ಕೊಳ್ತಾರೆ. ಅಂದರೆ ಇವ್ರ ಜೊತೆ ನೀವಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ನಿಮಗೆ ಗೊತ್ತೇ ಇಲ್ಲದಷ್ಟು ಅವರು ನಿಮ್ಮ ಬಗ್ಗೆ ಡ್ರೀಮನ್ನು ಕಾಣ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಮ್ಯಾನಿಫೆಸ್ಟೇಷನ್ ಎನರ್ಜಿ ಕೂಡ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರಬಹುದು, ನಿಮ್ಮ ಎನರ್ಜಿಗೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಕೆಲವೊಮ್ಮೆ ನೀವು ಕೂಡ ಈ ಪರ್ಸನ್ ನನ್ನ ಲೈಫ್ನಲ್ಲಿ ಇರಬೇಕು ಅಂತ ಥಿಂಕ್ ಮಾಡ್ತಾ ಇರಬಹುದು ಅಥವಾ ಈ ಪರ್ಸನ್ನ ನೀವು ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇರಬಹುದು. ಬಟ್ ಪ್ರಾಬ್ಲಮ್ ಏನು ಅಂದರೆ, ಫಿಯರ್ ಇದೆ ಈ ಪರ್ಸನ್ಗೆ, ಓವರ್ ಥಿಂಕಿಂಗ್ ಅನ್ನೋದು ತುಂಬ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಕನ್ಫ್ಯೂಷನ್ ಅನ್ನೋದು ತುಂಬ ಇದೆ. ಹಾಗಾಗಿ ಈ ಮ್ಯಾನಿಫೆಸ್ಟೇಷನ್ ಏನು ಮಾಡ್ತಿದ್ದಾರೆ ಅದು ಬ್ಲಾಕ್ ಆಗ್ತಾ ಇದೆ. ಅಂದರೆ ನೆಗೆಟಿವ್ ಎನರ್ಜಿ ತುಂಬ ಜಾಸ್ತಿ ಆದಾಗ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗ್ತಾ ಇಲ್ಲ ಅನ್ನೋ ರೀತಿ ಕಾಣ್ತಾ ಇದೆ. ಇಲ್ಲಿ ತುಂಬ ರೀಸನ್ಗಳಿರ್ಬೋದು. ಓವರ್ ಥಿಂಕಿಂಗ್ ಇರಬಹುದು, ಈ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಕಂಟ್ರೋಲ್ ಇರ್ಬೋದು, ಫಿಯರ್ ಇರ್ಬೋದು. ಅಂದರೆ ನೀವು ಇವರಿಂದ ದೂರ ಆಗ್ತೀರೇನೋ ಅನ್ನೋ ಫಿಯರ್ ಕೂಡ ಇರ್ಬೋದು, ಅಥವಾ ಪಾಸ್ಟ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರ್ಬೋದು, ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಕೂಡ ಇರಬಹುದು. ಥರ್ಡ್ ಪಾರ್ಟಿ ಅಂದರೆ ಒಬ್ಬ ಪರ್ಸನ್ ಅಂತಲೇ ಹೇಳೋದಕ್ಕಾಗೋದಿಲ್ಲ. ಫ್ಯಾಮಿಲಿ ಆಗಿರಬಹುದು, ಜಾಬ್ ಆಗಿರಬಹುದು, ಕೆರಿಯರ್ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಸಿಚುವೇಶನ್ ಆಗಿರಬಹುದು. ಇವುಗಳಿಂದ ಕಮಿಟ್ಮೆಂಟ್ ಡಿಲೇ ಆಗಿರ್ಬೋದು. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಕಾರಣದಿಂದ ಕಮಿಟ್ಮೆಂಟಲ್ಲಿ ಏನಾದರೂ ಡಿಲೇ ಬಂದಿರಬಹುದು ಅಥವಾ ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿರಬಹುದು. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಏನು ಅನಿಸುತ್ತೆ ಅಂದರೆ, ನಿಮ್ಮನ್ನು ಒಬ್ಬ ಸೋಲ್ಮೇಟ್ ಅಂತಲೇ ಫೀಲ್ ಮಾಡ್ಕೊಳ್ತಾರೆ. ಈ ವ್ಯಕ್ತಿ ನನ್ನ ಲೈಫ್ನಲ್ಲಿ ಬಂದವರು, ಇವರು ನನ್ನವರು ಅನ್ನೋ ಡೀಪ್ ಇನ್ಸೈಡ್ ಬಿಲೀವ್ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಬಟ್ ಅವರ ಓನ್ ನೆಗೆಟಿವ್ ಥಾಟ್ಸ್ ತುಂಬ ಇದೆ. ಅದೇ ಅವರ ಬಿಗ್ಗೆಸ್ಟ್ ಎನಿಮಿ ಅಂತ ಅನ್ನಿಸ್ತಾ ಇದೆ. ಅಂದರೆ ನೆಗೆಟಿವ್ ಆಗಿ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಅವ್ರು ಅಂದ್ಕೊಳ್ತಾರೆ, ಡೆಸ್ಟಿನಿ ಬಗ್ಗೆ ಅಂದ್ಕೊಳ್ತಾರೆ. ಅಂದರೆ ಯಾವಾಗ ಒಂದಾಗ್ತೀವೋ ಮತ್ತೆ ದೂರ ಆಗ್ತೀವಲ್ಲ, ಈ ರೀತಿ ಕೂಡ ಥಿಂಕ್ ಮಾಡ್ತಾರೆ. ಸೊ ಇದೆಲ್ಲದರಿಂದ ಕೂಡ
ಈ ಪರ್ಸನ್ನ ಮನಸ್ಸಿನ ಭಯದಿಂದ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಸ್ಟೇಬಲ್ ಆಗ್ತಾ ಇಲ್ಲ. ಓವರ್ ಥಿಂಕಿಂಗ್ ಕಾರಣದಿಂದ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿರಬಹುದು. ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇ ಇಶ್ಯೂ ಇದ್ದರೂ, ಏನೇ ಪ್ರಾಬ್ಲಮ್ ಇದ್ದರೂ ನೀವು ಬೇರೆಯವ್ರ ಹತ್ರ ಹೇಳ್ಕೊಳ್ತಾ ಇರ್ಬೋದು, ಅಥವಾ ಈ ಪರ್ಸನ್ ಇವ್ರಿಗೆ ತುಂಬ ಕ್ಲೋಸ್ ಆಗಿ ಯಾರಿರ್ತಾರೋ ಅವ್ರ ಹತ್ರ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇರ್ಬೋದು. ಹಾಗಾಗಿ ನೀವಿಬ್ಬರೂ ಕೂಡ ಎಲ್ಲರ ಜೊತೆ ನಿಮ್ಮ ರಿಲೇಷನ್ಶಿಪ್ಪನ್ನು ಶೇರ್ ಮಾಡ್ಕೊಳ್ಳೋದಕ್ಕಿಂತ, ಅಂದರೆ ಥರ್ಡ್ ಪರ್ಸನ್ ಅಡ್ವೈಸನ್ನು ತಗೊಳ್ಳೋದಕ್ಕಿಂತ ನೀವಿಬ್ಬರೇ ಕೂತು ಕಾಮಾಗಿ ಮಾತಾಡಿ ಸಾಲ್ವ್ ಮಾಡ್ಕೊಳ್ಳೋದು ಒಳ್ಳೆಯದು ಅನ್ನೋ ರೀತಿ ಅನ್ನಿಸ್ತಾ ಇದೆ. ಅದೇ ಬೆಸ್ಟ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಕೆಲವೊಬ್ಬರ ಎನರ್ಜಿಯ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ, ಸರ್ಪ್ರೈಸಿಂಗ್ಲಿ ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ ಕೊಡುವ ಚಾನ್ಸಸ್ ತುಂಬ ಇದೆ. ಈ ಪರ್ಸನ್ ಕಡೆಯಿಂದ ಮೆಸೇಜ್ ಬರಬಹುದು, ಕಾಲ್ ಬರಬಹುದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಆಗಬಹುದು. ಏನಾದರೂ ಸಡನ್ನಾಗಿ ಆಗಬಹುದು ಅನ್ನೋ ರೀತಿ ಕಾಣ್ತಾ ಇದೆ. ಬಟ್ ಪಾಸಿಟಿವ್ ಥಿಂಕಿಂಗನ್ನು ಜಾಸ್ತಿ ಇಟ್ಕೋಬೇಕು, ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡ್ಕೋಬೇಕು. ನೀವಿಬ್ಬರು ಕೂಡ ರಿಲೇಷನ್ಶಿಪ್ ಅನ್ನೋದು ಸ್ಲೋಲಿ ಹೀಲ್ ಆಗುವ ಸೈನ್ ಕಾಣ್ತಾ ಇದೆ. ಈ ಪರ್ಸನ್ ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬಹುದು, ಸಪ್ರೇಷನ್ನಲ್ಲಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿರ್ಬೋದು, ಕಮ್ಯುನಿಕೇಷನ್ನಲ್ಲಿ ಸೈಲೆನ್ಸಲ್ಲಿರಬಹುದು. ಬಟ್ ನಿಮ್ಮಿಬ್ಬರ ನಡುವೆ ಲವ್ ಇಂಟ್ರೆಸ್ಟ್ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಇಬ್ಬರ ಬಗ್ಗೆ ಇಬ್ಬರಿಗೂ ಕೂಡ ತುಂಬ ಇಷ್ಟ ಇದೆ, ಲೈಕ್ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಒಂದು ಪ್ರಾಪರ್ ಕಮ್ಯುನಿಕೇಷನ್ ಅನ್ನೋದು, ಪ್ರಾಪರ್ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಅನ್ನೋದು ಕೆಲವೊಂದು ಬಾರಿ ನಿಮ್ಮ ನಡುವೆ ಆಗುತ್ತೆ ಅನ್ನೋ ರೀತಿ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದು ಬಾರಿ ಯಾವುದೋ ಒಂದು ಕಾರಣದಿಂದ, ಯಾವುದೋ ಒಂದು ರೀಸನ್ನಿಂದ ಇಬ್ಬರೂ ಕೂಡ ದೂರ ಆಗ್ತೀರಾ. ಅಂದರೆ ಫಿಸಿಕಲಿ ಒಬ್ಬರನ್ನೊಬ್ಬರು ದೂರ ಆಗ್ತೀರಾ, ಎಮೋಷ್ನಲಿ ದೂರ ಆಗ್ತೀರಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನೀವು ಫಿಸಿಕಲಿ ಒಬ್ಬರನ್ನೊಬ್ಬರು ಮೀಟ್ ಆಗ್ಬೋದು, ಅಥವಾ ಎಮೋಷ್ನಲ್ ಕನೆಕ್ಟ್ ಆಗುವ ಸಾಧ್ಯತೆ ಕೂಡ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಈ ಪರ್ಸನ್ಗೆ ನಿಮ್ಮಲ್ಲಿ ಏನೋ ಒಂದು ಹೊಸತನ ಅನ್ನೋದು ಕಾಣಿಸ್ತಾ ಇದೆ, ನಿಮ್ಮಲ್ಲಿ ಒಂದು ನ್ಯೂ ಅನ್ನೋದು ಕಾಣಿಸ್ತಾ ಇದೆ. ಈ ಕನೆಕ್ಷನ್ನಲ್ಲಿ, ಈ ರಿಲೇಷನ್ಶಿಪ್ಪಲ್ಲಿ ದೇರ್ ಈಸ್ ಸಮಥಿಂಗ್ ನ್ಯೂ ಅನ್ನೋ ರೀತಿ ಈ ಪರ್ಸನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಏನೋ ಒಂದು ಫ್ರೆಶ್ ಆಗಿದೆ ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ದೇರ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ನ್ಯೂ ಅಬೌಟ್ ಯು, ಈ ರೀತಿ ಈ ಪರ್ಸನ್ ನೋಟಿಸ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಆ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಯಾವುದೋ ಒಂದು ರೀತಿಯಲ್ಲಿ ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಮೈಂಡ್ ತುಂಬ ವಿಚಾರಗಳನ್ನು ನೆನೆಸ್ಕೊಳ್ತಾ ಇದೆ. ನಾವಿಬ್ಬರು ಎಷ್ಟೇ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಗ್ಯಾಪ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅನ್ನೋದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರ ಲೈಫ್ನಲ್ಲಿ ತುಂಬ ಸಲ ಆಗಿರಬಹುದು, ಇವರು ತುಂಬ ಯಾವುದನ್ನು ಆಸೆ ಪಡ್ತಾರೋ ಅದು ಇವರ ಲೈಫ್ನಲ್ಲಿ ಇವರಿಗೆ ಸಿಗದೇ ಇರ್ಬೋದು. ಹಾಗಾಗಿ ಕೂಡ ಇವರು ಈ ರೀತಿ ಥಿಂಕ್ ಮಾಡಿರ್ಬೋದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ನಿಮ್ಮನ್ನು ತುಂಬ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರಬಹುದು, ಟ್ರೈ ಮಾಡ್ತಾ ಇರಬಹುದು ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಡ್ರೀಮ್ಸ್ ಅನ್ನೋದು ಈ ಪರ್ಸನ್ಗೆ ಇದೆ. ಬಟ್ ಇವರ ಮೈಂಡ್ನಲ್ಲಿ ಅಷ್ಟೇ ನೆಗೆಟಿವಿಟಿ ಅನ್ನೋದು ಕೂಡ ಇದೆ. ಅಂದರೆ ಎಲ್ಲಿ ದೂರ ಆಗ್ತೀವೋ, ಎಲ್ಲಿ ಮತ್ತೆ ನೀವು ಒಂದಾದರೂ ಕೂಡ ಮತ್ತೆ ಯಾವ ರೀತಿ ದೂರ ಆಗ್ತಿರೋ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಹಾಗಾಗಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿ ಮೆಸೇಜ್ ಇದೆ ಅಂದರೆ, ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ, ಯಾವುದೇ ಸಿಚುವೇಶನ್ ಇದ್ದರೂ ಲೆಟ್ ಗೋ ಮಾಡೋದನ್ನು ಕಲಿಬೇಕು. ನಿಮ್ಮಿಬ್ಬರಲ್ಲಿ ಕಂಟ್ರೋಲ್ ಇಶ್ಯೂ ಅನ್ನೋದು ಇದೆ. ಈ ಕನೆಕ್ಷನಲ್ಲಿ ನಿಮ್ಮಿಬ್ಬರಲ್ಲಿ ಕಂಟ್ರೋಲ್ ಮಾಡೋದನ್ನು ನೀವು ಬಿಟ್ಬಿಡಬೇಕು. ಇಬ್ಬರೂ ಕೂಡ ಅದನ್ನು ಲೆಟ್ ಗೋ ಮಾಡಬೇಕು. ಮೈಂಡ್ನಲ್ಲಿ ತುಂಬ ನೆಗೆಟಿವ್ ಯೋಚನೆ ಮಾಡೋದನ್ನು ಬಿಡಬೇಕಾಗುತ್ತೆ. ನಿಮ್ಮ ರಿಲೇಷನ್ಶಿಪ್ಪನ್ನು ಕಂಟ್ರೋಲ್ ಮಾಡೋದನ್ನು, ನೆಗೆಟಿವ್ ಥಾಟ್ಸಿಂದ ಕಂಟ್ರೋಲ್ ಮಾಡೋದನ್ನು ಬಿಡಬೇಕಾಗುತ್ತೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ದರೂ, ಏನೇ ಸಿಚುವೇಶನ್ ಇದ್ದರೂ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಮೊದಲು ಅದನ್ನು ಲೆಟ್ ಗೋ ಮಾಡಿ, ಕಂಟ್ರೋಲ್ ಮಾಡೋದನ್ನು ಬಿಡಿ, ನೆಗೆಟಿವ್ ಥಾಟ್ಸನ್ನು ಬಿಡಿ, ಸಿಚುವೇಶನನ್ನು ನ್ಯಾಚುರಲ್ ಫ್ಲೋಗೆ ಬಿಡಿ. ಎಲ್ಲವೂ ಕೂಡ ನ್ಯಾಚುರಲ್ಲಾಗಿ ಸರಿಯಾಗುತ್ತೆ. ನೀವಿಬ್ಬರೂ ಕೂಡ ಓವರ್ ಥಿಂಕಿಂಗನ್ನು ಮಾಡಿ ರಿಲೇಷನ್ಶಿಪ್ಪಲ್ಲಿ ಫೋರ್ಸ್ ಮಾಡ್ಕೊಳ್ಳೋದ್ರಿಂದ ಅಥವಾ ಕಂಟ್ರೋಲ್ ಮಾಡೋದ್ರಿಂದ ಇನ್ನೂ ಕೂಡ ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಎಲ್ಲ ವಿಷಯವನ್ನು, ಅಂದರೆ ಯಾವುದೇ ಪ್ರಾಬ್ಲಮ್ ಇದ್ದರೂ, ರಿಲೇಷನ್ಶಿಪ್ಪಲ್ಲಿ ಯಾವುದೇ ಮಿಸ್ಟೇಕ್ ಇದ್ದರೂ ಯೂನಿವರ್ಸ್ಗೆ ಸರೆಂಡರ್ ಮಾಡಿದರೆ ನ್ಯಾಚುರಲ್ಲಾಗಿ ಎಲ್ಲವೂ ಕರೆಕ್ಟ್ ಆಗುವಂತಹ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗ್ನ ಎನರ್ಜಿಯ ಪ್ರಕಾರ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್
ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.